ಓಂ ಶಾಂತಿ. ಡೇಟ್ ಆಗಿದೆ 20/5/1971. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ವಿಧಾತ ವರದಾತ ಪನ್ಕಿ ಸ್ಟೇಜ್. ಬಾಬಾ ಹೇಳ್ತಾರೆ, ಇವತ್ತು ವಿಧಾತ ಮತ್ತು ವರದಾತ ಅಂದರೆ ಏನು? ವಿಧಾತ ಅಂತಂದರೆ ಭಾಗ್ಯವನ್ನು ಬರೆಯುವಂಥವನು. ವರದಾತ ಅಂತಂದರೆ ಯಾರಿಗೆ ಭಾಗ್ಯ ಮಾಡ್ಕೊಳ್ಳಿಕ್ಕೆ ಆಗ್ತಿರೋದಿಲ್ವೋ ಅವ್ರಿಗೆ ವರದಾನ ಅನ್ನೋ ಶಕ್ತಿಯನ್ನು ಕೊಟ್ಟು ಅವರ ಭಾಗ್ಯವನ್ನು ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಇವತ್ತು ಬಾಬಾ ಹೇಳ್ತಿದ್ದಾರೆ. ವಿಧಾತ और ವರದಾತ यह दोनों ही गुण अपने में अनुभव करते हो. ವಿಧಾತ ಮತ್ತು ವರದಾತ ಎರಡೂ ಗುಣಗಳನ್ನು ತಾವು ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. जैसे बाप विधाता भी है और वरदाता भी है, वैसे ही अपने को भी दोनों ही प्राप्त स्वरूप समझते हो. ಬಾಬಾ ಹೇಗೆ ವಿಧಾತನೂ ಆಗಿದ್ದಾರೆ ವರದಾತನೂ ಆಗಿದ್ದಾರಲ್ಲ, ಹಾಗೆ ನೀವೂ ಕೂಡ ಎರಡೂ ಪ್ರಾಪ್ತಿ ಸ್ವರೂಪ ಅನುಭವ ಮಾಡ್ತೀರೇನು ಅಂತ ತಿಳ್ಕೊಂಡಿದ್ದೀರೇನು ಅಂತ ಬಾಬಾ ಕೇಳ್ತಾರೆ. जितना जितना वरदाता बनते जाएंगे उतना ही वरदान देने की शक्ति बढ़ती जाएगी. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ವರದಾತ ಆಗ್ತಾ ಹೋಗ್ತೀರೋ ಅಷ್ಟು ವರದಾತ ಆಗಿ ವರದಾನ ಕೊಡ್ತಕ್ಕಂಥ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. तो दोनों ही अनुभव होते हैं, वह अभी सिर्फ विधाता का पाठ है. ಎರಡೂ ಅನುಭವ ಮಾಡ್ತಾ ಇದ್ದೀರೋ ಅಥವಾ ಕೇವಲ ವಿಧಾತ ಪಾಠ ನಡೀತಿದೆಯೋ? अंत में वरदाता का पाठ होगा, क्या समझती हो? ಕೊನೆಗೆ ವರದಾತ ಪಾಠ ನಡೀತದೆ, ಏನು ತಿಳ್ಕೊಂಡಿದ್ದೀರಾ? कोई ने कहा दोनों पाठ अभी चल रहे हैं, कोई ने कहा अभी एक पाठ चल रहा है. ಕೆಲವರು ಹೇಳ್ತಾರೆ ವಿಧಾತ ವರದಾತ ಎರಡೂ ಪಾಠ ನಡೆದಿದೆ, ಇನ್ನು ಕೆಲವರು ಒಂದೇ ಪಾಠ ನಡೆದಿದೆ ಅಂತ ಹೇಳ್ತಾರೆ. वरदान किन आत्माओं को देते हो और वरदाता किसके लिए बनते हो? ವರದಾನ ಎಂಥ ಆತ್ಮಗಳಿಗೆ ಕೊಡಬೇಕು, ವರದಾತ ಕಿಸ್ಕೆ ಲಿಯೇ ಬಂತೆ ಹೋ, ಯಾರಿಗಾಗಿ ವರದಾತ ಆಗ್ತಿರೋ? ಏಕ್ ಹೋತಾ ಹೇ ನಾಲೆಜ್ ಕೋ ದೇನಾ, ಒಂದು ಜ್ಞಾನವನ್ನು ಕೊಡೋದಾಗಿದೆ. ದೂಸರಾ ಹೇ ವರದಾನ್ ರೂಪ ಮೇ ದೇನಾ. ಬಾಬಾ ಹೇಳ್ತಾರೆ, ಒಂದು ಸುಮ್ಮನೆ ಜ್ಞಾನ ಕೊಡೋದು, ಇನ್ನೊಂದು ಜ್ಞಾನವನ್ನು ವರದಾತ ರೂಪದಲ್ಲಿ ಕೊಡೋದು ಅಂತ ಹೇಳ್ತಾರೆ ಬಾಬಾ. तो विधाता हो या वरदाता हो, ವಿಧಾತ ಆಗಿದ್ದೀರೋ ವರದಾತ ಆಗಿದ್ದೀರೋ? ಕಿನೋಂಕೋ ವರದಾನ ದೇತಿ ಹೋ, ಯಾರಿಗೆ ವರದಾನ ಕೊಡಬೇಕಾಗ್ತದೆ? ವಿಧಾತ ಅರ್ಥಾತ್ ಜ್ಞಾನ ದೇನೆ ವಾಲೆ ತೋ ಬಂತೆ ಹಿ ಹೋ. ವಿಧಾತ ಅಂದರೆ ಜ್ಞಾನವನ್ನು ಕೊಡುವಂಥವ್ರು. ಲೇಕಿನ್ ಕಹಾ ವಿಧಾತ ಕೆ ಸಾಥ್ ಸಾಥ್ ವರದಾತ ಭೀ ಬನ್ನಾ ಪಡ್ತಾ ಹೇ. ಆದರೆ ಜ್ಞಾನ ಕೊಡುವುದರ ಜೊತೆಗೆ ವರದಾತ ಅಂದ್ರೇನು, ಶಕ್ತಿಯನ್ನು ಕೊಡೋದು. ಬಾಬಾ ಹೇಳ್ತಾರೆ, ವಿಧಾತ ಅಂದರೆ ಜ್ಞಾನ ಕೊಡೋದು, ವರದಾತ ಅಂದರೆ ಶಕ್ತಿ ಕೊಡೋದು. ವಿಧಾತ ಜೊತೆಗೆ ವರದಾತನೂ ಕೊಡಬೇಕಾಗ್ತದೆ. ವಹ ಕಬ್, ಅದು ಯಾವಾಗ? ಜಬ್ ಕೋಯಿ ಐಸಿ ಆತ್ಮ ಹಿಮ್ಮತ್ಹೀನ್ ನಿರ್ಬಲ್ ಲೇಕಿನ್ ಇಚ್ಛುಕ್ ಹೋತಿ ಹೇ, ಚಾಹನಾ ಹೋತಿ ಹೇ ಕಿ ಹಮ್ ಕುಚ್ ಪ್ರಾಪ್ತಿ ಕರೆ. ಬಾಬಾ ಹೇಳ್ತಾರೆ, ಯಾವಾಗ ಕೆಲವೊಂದು ಆತ್ಮಗಳು ನಂಬರ್ 1 ಆಗಬೇಕು, ನಾನು ಪುರುಷಾರ್ಥಿ ಆಗಬೇಕು, ತೀವ್ರ ಪುರುಷಾರ್ಥಿ ಆಗಬೇಕು ಅಂತ ಭಾಳ ಇಚ್ಛುಕ್ಕಿರ್ತಾರೆ, ಆಸೆ ಇರ್ತದೆ. ಆದರೆ ಅವ್ರ ಕಡೆ ಆಗ್ತಿರೋದಿಲ್ಲ, ಅಧೈರ್ಯ ಆಗ್ತಿರ್ತಾರೆ, ಶಕ್ತಿ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಆವಾಗ ಚಾಹನಾ ಹೋತಿಯ, ಅವ್ರಿಗೆ ಇಚ್ಛೆ ಇರ್ತದೆ, ಏನು ನಾವು ಕೂಡ ನಂಬರ್ 1 ಆಗಬೇಕು, ಏನೋ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಐಸಿ ಆತ್ಮಾओं के लिए ज्ञानदाता बनने के साथ साथ, ಅಂಥ ಆತ್ಮಗಳಿಗೆ ಜ್ಞಾನದಾತ ಆಗಿ ಅಂದರೆ ಜ್ಞಾನವನ್ನು ಕೊಡುವಂಥವರಾಗಿ ಜೊತೆಗೆ ಆಪ್ ವಿಶೇಷ ರೂಪ ಸೆ ಉಸ್ ಆತ್ಮ ಕೋ ಬಲ್ ದೇನೆ ಕೆ ಲಿಯೇ, ವಿಶೇಷ ರೂಪವಾಗಿ ಅವ್ರಿಗೆ ನೀವು ಆ ಆತ್ಮಗಳಿಗೆ ಶಕ್ತಿಯನ್ನು ಕೊಡ್ತಾ ಶುಭ ಭಾವನಾ ರಕ್ತೆ ಹೋ, ಶುಭ ಭಾವನೆಯನ್ನು ಇಡಬೇಕಾಗ್ತದೆ. ಶುಭ ಚಿಂತಕ್ ಬಂತೆ ಹೋ, ನೀವು ಆ ಆತ್ಮಗಳ ಪ್ರತಿ ಶುಭ ಭಾವನೆ ಇಡಬೇಕು, ಶುಭ ಚಿಂತಕ ಆಗಬೇಕು. तो विधाता के साथ साथ वरदाता भी बनते हो. विधाता ಜೊತೆಗೆ वरदातानू ಆಗ್ತೀರಾ. एक्स्ट्रा बल अपनी तरफ से उनको वरदान के रूप में देते हो. ಬಾಬಾ ಹೇಳ್ತಾರೆ, ಅವ್ರಿಗೆ ನೀವು ಜ್ಞಾನದ ಜೊತೆಗೂ ಕೂಡ ಏನು ಮಾಡಬೇಕಾಗ್ತದೆ, ಎಕ್ಸ್ಟ್ರಾ ಶಕ್ತಿಯನ್ನು ಅವ್ರಿಗೆ ವರದಾನ ರೂಪದಲ್ಲಿ ಕೊಡಬೇಕಾಗ್ತದೆ. तो वरदान भी देना होता है और दाता भी बनना होता है.
ನೀವು ವರದಾನೂ ಕೊಡಬೇಕಾಗ್ತದೆ, ಜ್ಞಾನವನ್ನು ಕೊಡಬೇಕಾಗ್ತದೆ. ಇಸ್ಲಿಯೇ ದೋನೋ ಹಿ ಹೋ ಯಹ ಅನುಭವ ಕಬ್ ಕಿಯಾ ಹೇ. ಅದಕ್ಕೆ ಎರಡೂ ಇರಬೇಕು. ಈ ಅನುಭವ ಯಾವಾಗ ಮಾಡಿದ್ದೀರಾ? भक्ति मार्ग में साक्षात्कार द्वारा वरदान प्राप्त है, क्योंकि वह आत्माएं इतनी निर्बल होती हैं जो ज्ञान धारण नहीं कर सकती, स्वयं पुरुषार्थी नहीं बन सकती. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಮುಖಾಂತರ ಏನು ಮಾಡ್ತಾರೆ? ವರದಾನ ಪ್ರಾಪ್ತಿ ಆಗ್ತದಲ್ಲ. ಯಾಕಂತಂದರೆ ಆತ್ಮಗಳಿಗೆ ಶಕ್ತಿ ಇರೋದಿಲ್ಲ, ಜ್ಞಾನ ಧಾರಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ, ಪುರುಷಾರ್ಥ ಮಾಡೋ ಶಕ್ತಿ ಇರೋದಿಲ್ಲ. ಅಲ್ಲಿ ಏನು ಮಾಡಿಬಿಡ್ತಾರೆ? ವರದಾನ ಕೊಟ್ಬಿಡ್ತಾರೆ. ಇಸ್ಲಿಯೇ ವರದಾನ ಕಿ ಇಚ್ಛಾ ರಕ್ತಿ ಹೇ. ಅದಕ್ಕಾಗಿ ಅವರು ವರದಾನದ ಇಚ್ಛೆಯನ್ನು ಇಟ್ಕೊಳ್ತಾರೆ. ಅವ್ರ ವರದಾನ ರೂಪ में उनको कुछ न कुछ प्राप्ति होती है. ವರದಾನದ ರೂಪದಲ್ಲಿ ಅವ್ರಿಗೆ ಏನೋ ಪ್ರಾಪ್ತಿ ಆಗ್ತದೆ. इस रीति जो कमज़ोर आत्माएं आपके सामने आती है, ಈ ರೀತಿ ತಮ್ಮ ಎದುರುಗಡೆ ನಿರ್ಬಲ ಆತ್ಮಗಳು ತಮ್ಮ ಎದುರುಗಡೆ ಬಂದರೆ, जिन आत्माओं की इच्छा को देखकर तरस की, रहम की भावना आती है. ಅಂಥ ಆತ್ಮಗಳ ಇಚ್ಛೆಯನ್ನು ನೋಡಿ ಅವ್ರ ಮೇಲೆ ನಮಗೇನು ಬರಬೇಕು? ದಯೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. रहम दिल बन अपनी अभी शक्ति की मदद दे, उनको ऊंचा उठाना यह वरदान का रूप है. ಬಾಬಾ ಹೇಳ್ತಾರೆ, ದಯಾಮಯಿಯಾಗಿ ಕರುಣಾಮಯಿಯಾಗಿ ಎಲ್ಲರಿಗೂ ಶಕ್ತಿಯನ್ನು ಕೊಟ್ಟ, ಸಹಯೋಗವನ್ನು ಕೊಟ್ಟು ಅವರನ್ನು ಶ್ರೇಷ್ಠರನ್ನಾಗಿ ಮಾಡೋದರಲ್ಲಿ ಅವರನ್ನು ಎತ್ತಿ ಹಿಡಿಬೇಕು ಅಂತ ಹೇಳ್ತಾರೆ ಬಾಬಾ. ಇದಕ್ಕೆ ವರದಾನ ಅಂತ ಹೇಳ್ತಾರೆ. ಅಭಿಬತಾವು ಕಿ ದೋನೋ ಹಿ ಹೋಯಾ. ಈಗ ಹೇಳಿ, ಒಂದೇ ಇದೆಯೋ? ವಿಧಾತ ಪಾಠ ಇದೆಯೋ ಅಥವಾ ವರದಾತನೂ ಪಾಠ ನಡೀತಿದೆಯೋ ಅಂತ ಕೇಳ್ತಾರೆ ಬಾಬಾ. ಎರಡೂ ಅನುಭವ ಮಾಡ್ತೀರೇನು? कोई आत्माओं के प्रति आप लोगों को विशेष प्रोग्राम भी रखने पड़ते हैं. ಬಾಬಾ ಹೇಳ್ತಾರೆ, ಇನ್ನು ಕೆಲವು ಆತ್ಮಗಳ ಪ್ರತಿ ಏನು ಮಾಡಬೇಕಾಗ್ತದೆ? ವಿಶೇಷ ಪ್ರೋಗ್ರಾಮನ್ನು ಇಡಬೇಕಾಗ್ತದೆ. ಕ್ಯೋಂಕಿ ಅಪನಿ ಶಕ್ತಿ ಸೇ ವಹ ಧಾರಣ ನಹಿ ಕರ್ ಪಾತೆ ಹೇ. ಯಾಕಂತಂದರೆ ಅವರು ತಮ್ಮ ಶಕ್ತಿಯಿಂದನೇ ಎಲ್ಲವನ್ನು ಜ್ಞಾನವನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ತೋ ಶಕ್ತಿ ಕಾ ವರದಾನ್ ದೇನೆ ವಾಲಿ ಶಿವಶಕ್ತಿಯಾಹೋ. ಅದಕ್ಕೆ ಶಕ್ತಿಯ ವರದಾನ ಕೊಡ್ತಕ್ಕಂಥವ್ರು ನೀವು ಶಿವಶಕ್ತಿಯರಾಗಿದ್ದೀರಿ. ಇಸ್ಲಿಯೇ ಸುನಾಯ ಕಿ ಅಭಿ ಜ್ಯಾದಾ ಸರ್ವಿಸ್ ಚಲ್ನಿ ಹೇ, ನಾಲೆಜ್ ಕಿ ವಿಧಾತಾಪನ್ ಕಿ. ಅದಕ್ಕಾಗಿ ಹೇಳಿದ್ದಾರೆ ಬಾಬಾ, ಏನು ಹೆಚ್ಚು ಸರ್ವಿಸ್ ಮಾಡಬೇಕಾಗಿದೆ, ಜ್ಞಾನವನ್ನು ಹೇಳಬೇಕಾಗಿದೆ. अंत में नॉलेज देने की सर्विस कम हो जाएगी, वरदान देने की सर्विस ज़्यादा होगी. ಕೊನೆಗೆ ಜ್ಞಾನ ಸೇವೆ ಕಡಿಮೆ ಆಗ್ತದೆ, ವರದಾನ ಕೊಡೋ ಸರ್ವಿಸ್ ಹೆಚ್ಚಾಗುತ್ತೆ ಅಂತಾರೆ ಬಾಬಾ. इसलिए अंत के समय वरदान लेने वाली आत्माओं में वही संस्कार मर्ज हो जाएंगे और वही मर्ज हुए संस्कार द्वापर में भक्त के रूप में इमर्ज होंगे. ಬಾಬಾ ಹೇಳ್ತಾರೆ, ಸಂಗಮಯುಗದ ಅಂತಿಮದಲ್ಲಿ ಅವ್ರಿಗೆ ಜ್ಞಾನ ಕೇಳಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಆಗುವ ಶಕ್ತಿ ಇರೋದಿಲ್ಲ. ಅವ್ರು ಹೆಂಗೆ ಇಚ್ಛುಕಾಗಿರ್ತಾರೆ ಅಂದರೆ, ನಮಗೆ ವರದಾನ ಸಿಕ್ಬಿಡಬೇಕು, ಬೇಗ ಶ್ರೇಷ್ಠ ಆಗಬೇಕು ಅಂತೇಳಿ ಇದೇನು ಇಚ್ಛೆ ಇಟ್ಕೊಂಡಿರ್ತೀರಲ್ಲ, ಇದೇ ಸಂಸ್ಕಾರ ಮುಂದೆ ಏನಾಗ್ತದೆ? ಅವರು ದ್ವಾಪರದಲ್ಲಿ ನಿಮ್ಮ ಭಕ್ತರಾಗಿ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ತೋ ಅಭಿ ನಾಲೆಜ್ ಅರ್ಥಾತ್ ಜ್ಞಾನ ಕೆ ದಾತಾ ಕಿ ಸರ್ವಿಸ್ ಹೇ. ಈಗ ಜ್ಞಾನವನ್ನು ಕೊಡುವಂಥ ಸೇವೆ ಇದೆ. ಫಿರ್ ವರದಾತ ಕಿ ಹೋಗಿ ಸಮझा. ಆಮೇಲೆ ವರದಾತ ಸಮಯ ಬರ್ತದೆ. ಫಿರ್ ಇತನಾ ಸಮಯ ಹಿ ನಹಿ ಹೋಗಾ ನ ಆತ್ಮ ಮೇ ಶಕ್ತಿ ಹೋಗಿ. ಮುಂದೆ ಸಮಯನೂ ಇರೋದಿಲ್ಲ, ಆಮೇಲೆ ಆತ್ಮಗಳಲ್ಲಿ ಶಕ್ತಿನೂ ಇರೋದಿಲ್ಲ. ಇಸ್ಲಿಯೇ ವರದಾತ ಬನ್ ವರದಾನ್ ದೇನೆ ಕಿ ಸರ್ವಿಸ್ ಹೋಗಿ. ಆದ್ದರಿಂದ ವರದಾತ ಆಗಿ ವರದಾನ ಕೊಡುವಂಥ ಸೇವೆ ಮಾಡಬೇಕಾಗ್ತದೆ. ಅಭಿ ಯಹ ಸರ್ವಿಸ್ ಕಮ್ ಕರ್ತೆ ಹೋ, ಫಿರ್ ಜ್ಯಾದಾ ಕರ್ನಿ ಹೋಗಿ. ಈಗ ಈ ಸರ್ವಿಸ್ ಕಡಿಮೆ ಇದೆ, ಆಮೇಲೆ ಹೆಚ್ಚು ಮಾಡಬೇಕಾಗ್ತದೆ. ಅಭಿ ವಾರಿಸ್ ಬನಾನೆ ಕಿ ಸರ್ವಿಸ್ ಹೇ, ಫಿರ್ ಹೋಗಿ ಸಿರ್ಫ್ ಪ್ರಜಾ ಬನನೆ ಕಿ ಸರ್ವಿಸ್. ಈಗ ವಾರಿಸ್ ಆಗ್ತಕ್ಕಂಥ ಸೇವೆ ಇದೆ, ಮುಂದೆ ಪ್ರಜೆಗಳಾಗುವ ಸೇವೆ ಇದೆ. परंतु थोड़े समय में इतनी प्रजा बनाने के लिए वरदाता मूर्त बनने के लिए मुख्य क्या अटेंशन रखना पड़े. ಆದರೆ ಸ್ವಲ್ಪ ಸಮಯದಲ್ಲಿ ಪ್ರಜಾ ಬನಾನೆ ಕೇಳಿಯೇ ಪ್ರಜೆಗಳನ್ನು ಮಾಡಬೇಕು ಅಂತಂದರೆ ವರದಾತ ಮೂರ್ತ ಆಗುವುದಕ್ಕಾಗಿ ಮುಖ್ಯ ಅಟೆನ್ಷನ್ ಏನಿಡಬೇಕಾಗ್ತದೆ? वरदाता मूर्त बन थोड़े समय में अनेक आत्माओं को वरदान दे सके. ವರದಾತ ಮೂರ್ತ ಆಗಿ
ಸ್ವಲ್ಪ ಸಮಯದಲ್ಲಿ ಅನೇಕ ಆತ್ಮಗಳಿಗೆ ವರದಾನ ಕೊಡಬೇಕು. ಉಸ್ಕೆ ಲಿಯೆ ಕ್ಯಾ ಕರ್ನಾ ಪಡೆ, ಅದಕ್ಕಾಗಿ ಏನು ಮಾಡಬೇಕು? ವರದಾತ बनने के लिए ಮುಖ್ಯ ಪುರುಷಾರ್ಥ ಯಹಿ ಕರ್ನಾ ಪಡೆ, ವರದಾತ ಆಗೋದಕ್ಕಾಗಿ ಮುಖ್ಯ ಪುರುಷಾರ್ಥ ಇದನ್ನು ಮಾಡಬೇಕಾಗ್ತದೆ. ಬಾರ್ ಬಾರ್ ಜೋ ಭಕ್ತಿ ಮಾರ್ಗ ಮೇ ಗಾಯನ್ ಕಿಯಾ ಹೇ ಕಿ ವಾರಿ ಜಾऊं, ಮೇಲಿಂದ ಮೇಲೆ ಭಕ್ತಿ ಮಾರ್ಗದಲ್ಲಿ ಹಾಡಿದೆಯಲ್ಲ, ನಾನು ನಿನಗೆ ಸಮರ್ಪಣೆ ಆಗ್ತೀನಿ ಅಂತ. यह गायन अगर प्रैक्टिकल में कर लो तो जिसके ऊपर वारे जाते हो वह आपको भी सर्व वरदान देकर वरदाता मूर्त बना देते हैं. ಅದಕ್ಕೆ ಬಾಬಾ ಹೇಳ್ತಾರೆ, यह गायन, ಈ ಗಾಯನ ಪ್ರಾಕ್ಟಿಕಲ್ನಲ್ಲಿ ಮಾಡಿದರೆ, ಜಿಸ್ಕೆ ऊपर वारे जाते हो, ಯಾರ ಮೇಲೆ ಸಮರ್ಪಣೆ ಆಗ್ತೀರಿ, ವಹ ಆಪ್ಕೋ ಭಿ, ಅವರು ತಮಗೂ ಕೂಡ ಸರ್ವ ವರದಾನ್ ದೇಕರ್ ವರದಾತ ಮೂರ್ತ್ ಬನಾ ದೇತೆ ಹೇ. ಬಾಬಾಗೆ ನಾವು ಏನಾಗ್ಬಿಡ್ತೀವಿ, ಸಮರ್ಪಣೆ ಆದ್ವಿ ಅಂತಂದರೆ ಬಾಬಾ ನಮ್ಮನ್ನೇನು ಮಾಡ್ತಾರೆ, ವರದಾತ ಮೂರ್ತ್ ಮಾಡಿಬಿಡ್ತಾರೆ. तो हर समय हर कर्म में हर संकल्प में यह सोचो कि वारी जाऊं का जो वचन दिया था वह पालन कर रही हूँ, तो बाप वरदाता मूर्त है ना. ಬಾಬಾ ಹೇಳ್ತಾರೆ, ಪ್ರತಿ ಸಮಯ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಕರ್ಮದಲ್ಲಿ ಇದನ್ನೇ ವಿಚಾರ ಮಾಡಬೇಕು, ಬಾಬಾಗೆ ಸಮರ್ಪಣೆ ಆಗಬೇಕು. ಏನು ವಚನ ಕೊಟ್ಟಿದ್ದೀನಿ ಅದನ್ನು ಪಾಲನ ಮಾಡ್ತಾ ಇದ್ದೀನಿ. तो बाप वरदाता मूर्त है ना, बाबा ಏನಾಗಿದ್ದಾರೆ, वरदाता मूर्त. आप सभी भी बाप समान वरदाता मूर्त बन जाते हो. तो इतनी चेकिंग करते हो. ಬಾಬಾ ವರದಾತ ಮೂರ್ತ ಆಗಿದ್ದಾರೆ ಅಂದರೆ ಬಾಬಾ ನಮಗೆ ವರದಾನ ಕೊಡ್ತಾರಲ್ಲ ಮೃತ್ಯುಗಳಲ್ಲಿ, ವಿಜಯೀ ಭವ ಪುರುಷಾರ್ಥಿ ಭವ ಅಂದರೆ ಆಗಿಬಿಡ್ತು ಅಂತ. ಹಂಗೆ ನೀವು ಆಗಬೇಕು ಅಂತಾರೆ ಬಾಬಾ. ಚೆಕಿಂಗ್ ಕರೋ, एक संकल्प भी किसके प्रति न हो, जो भी संकल्प उठता है उसमें बाप के प्रति कुर्बान का वारे जाने का रहस्य भरा हुआ है. ಬಾಬಾ ಹೇಳ್ತಾರೆ, ಏಕ್ ಸಂಕಲ್ಪ ಭಿ ಕಿಸ್ಕೆ ಪ್ರತಿ ನ ಹೋ, ಒಂದು ಸಂಕಲ್ಪನೂ ಬೇರೆಯವ್ರಿಗಾಗಿ ಇರಬಾರ್ದು. ಜೋ ಭೀ ಸಂಕಲ್ಪ ಉಡ್ತಾ ಹೇ, ಏನೇ ಸಂಕಲ್ಪ ಬರ್ತಾವಲ್ಲ, ಉಸ್ಮೇ ಬಾಪ್ ಕಿ ಪ್ರತಿ ಕುರ್ಬಾನ್ ಕಾ ವಾರಿ ಜಾನೆ ಕಾ ರಹಸ್ಯ ಭರಾ ಹುವಾ ಹೇ. ಪ್ರತಿಯೊಂದು ಸಂಕಲ್ಪನೂ ಕೂಡ ಪರಮಾತ್ಮನ ಪ್ರತಿ ಕುರ್ಬಾನ್ ಮಾಡಬೇಕು, ಸಮರ್ಪಣೆ ಮಾಡಬೇಕು. ಅಲ್ಲಿ ಒಂದು ರಹಸ್ಯ ಇದೆ ಅಂತಾರೆ ಬಾಬಾ. ऐसी चेकिंग करते रहो तो फिर माया सामना करने का साहस रख सकेगी. ಈ ಥರ ನೀವು ಸಂಕಲ್ಪ ಮಾಡ್ತಾ ಹೋದರೆ, ಚೆಕಿಂಗ್ ಮಾಡ್ಕೊಳ್ತಾ ಹೋದರೆ, ಮಾಯೆ ಎಂದೂ ನಿಮ್ಮ ಎದುರು ಬರೋದಿಲ್ಲ ಅಂದ್ರೇನು, ಅದು ವಿಚಾರೇ ಮಾಡೋದಿಲ್ಲ ನಿಮ್ಮ ಎದುರುಗಡೆ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರತಿ ಸಂಕಲ್ಪನೂ ಏನಿರಬೇಕು, ಪರಮಾತ್ಮನ ಪ್ರತಿಯಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. सामना करने का साहस नहीं रखेगी लेकिन बार बार नमस्कार कर विदाई लेगी. ನೋಡ್ರಿ ಬಾಬಾ, ಎದುರುಗಡೆ ಬರೋ ಸಾಹಸ ಅಷ್ಟೇ ಅಲ್ಲ, ಬಂದು ಏನು ಮಾಡ್ತದಂತೆ, ನಮಸ್ಕಾರ ಮಾಡಿ ವಿದಾಯಿ ಹೇಳಿ ಹೋಗುತ್ತೆ. ಏನು ಮಾಯೆ, ಸಮझा. तो ऐसा बनने के लिए इतनी चेकिंग चाहिए. ಹೀಗಾಗಬೇಕಾದ್ರೆ ಇಷ್ಟು ಚೆಕಿಂಗ್ ಬೇಕಾಗ್ತದೆ. और दूसरी बात, वरदानी मूर्त बनने के लिए सर्वशक्तियों को अपने में देखना चाहिए. ಎರಡನೇ ಮಾತೇನು, ವರದಾನಿ ಮೂರ್ತ ಆಗಿ ಎಲ್ಲ ಶಕ್ತಿಗಳನ್ನು ಚೆಕ್ ಮಾಡ್ತಾ ನೋಡ್ತಾ ಹೋಗಬೇಕು. ಇತನಾ ಸ್ಟಾಕ್ ಜಮಾ ಕಿಯಾ ಹೇ, ಅಷ್ಟು ನನ್ನ ಹತ್ರ ಜಮಾ ಇದೆ ಏನು, ಜೋ ದೂಸರೋಂಕೋ ದೇ ಸಕು. ಎಲ್ಲ ಶಕ್ತಿಗಳು ನನ್ನ ಹತ್ರ ಸ್ಟಾಕ್ ಇದ್ದಾವೇನೋ, ನಾ ಯಾರಿಗಾದ್ರೂ ಕೊಡೋಕ್ಕೆ. ಅಗರ್ ಜಮಾ ಹಿ ನಹಿ ಕಿಯಾ ಹೋಗಾ ತೋ ದೂಸರೇ ಕೋ ಕ್ಯಾ ದೇಂಗೆ. ಜಮಾನೇ ಆಗಿಲ್ಲ ಅಂತಂದರೆ ಬೇರೆದವ್ರಿಗೆ ಏನು ಕೊಡ್ತೀರಾ. तो वरदानी मूर्त बनने के लिए सर्वशक्तियों को अपने में इतना जमा करना पड़े. वरदानी मूर्त आಗಿ ಸರ್ವಶಕ್ತಿಗಳನ್ನು अपने में इतना जमा करने, ತಮ್ಮಲ್ಲಿ ಅಷ್ಟು ಜಮಾ ಮಾಡ್ಕೋಬೇಕು. दूसरे को दे सके, ಬೇರೆದವ್ರಿಗೂ ಕೊಡೋಕ್ಕಾಗಬೇಕು. ಇತನಾ ಜಮಾ ಕಾ ಖಾತಾ ಹೇ, ಅಷ್ಟು ಜಮಾ ಮಾಡ್ಕೊಳ್ತಕ್ಕಂಥ ಖಾತೆ ಇದೇನು. ವಾ ಕಮಾಯ, ಗಳಿಕೆ ಮಾಡ್ಕೊಂಡಿದ್ದೀರೇನು. ಅವ್ರ ಖಾಯ, ಬಾಬಾ ಹೇಳ್ತಾರೆ, ಗಳಿಕೆ ಮಾಡೋದು ತಿನ್ನೋದು ಮಾಡಿಬಿಟ್ರೇನು. ಯಹ ರಿಸಲ್ಟ್ ಹೇ, ಏಕ್ ಹೋತಾ ಹೇ ಕಮಾಯ ಅವ್ರ ಖಾಯ. ಒಬ್ಬರು ಗಳಿಕೆ ಮಾಡ್ಕೊಂಡು ಬಂದದ್ದೆಲ್ಲ ಏನು ಮಾಡಿಬಿಡೋದು, ಖರ್ಚು ಮಾಡಿಬಿಡೋದು, ತಿಂದುಬಿಡೋದು. ದೂಸರಾ ಹೋತಾ ಹೇ ಜಮಾ ಕರ್ನಾ, ಇನ್ನೊಂದೇನು, ಗಳಿಕೆ ಮಾಡಿದ್ದನ್ನು ಜಮಾ ಮಾಡ್ಕೊಳ್ಳೋದು. तीसरा होता है जितना भी नहीं कमा सकते जो स्वयं को भी चला सके.
दूसरे की मदद ले, अपने को चलाना पड़ता। तीसरा होता है ಮೂರನೇದಾಗಿದೆ जो इतना भी नहीं कमा सकते, ಅವ್ರಿಗೆ ಗಳಿಕೆ ಮಾಡ್ಕೊಳ್ಳೋದೇ ಆಗೋದಿಲ್ಲ, जो स्वयं को भी चला सके, ನನ್ನನ್ನು ನಾನು ಅಂದರೆ ಹೀಗೆ ಹೇಳ್ತೀವಲ್ಲ, ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ನಮಗೇನು ಬೇಕು ಗಳಿಕೆ ಅಷ್ಟನ್ನು ನಮ್ಮ ಹತ್ರ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ದೂಸರೆ ಕಿ ಮದದಲ್ಲೇ, ಬೇರೆಯವರ ಸಹಾಯ ತಗೊಂಡು ಅಪನೇಕೋ ಚಲನ ಪಡೆ, ಬೇರೆಯವರ ಸಹಾಯದಿಂದ ನಾವು ಹೋಗೋದು ಹಂಗಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो तीसरी स्टेज व दूसरे स्टेज से पार हुए हो, ಈ 3 ಮತ್ತು 2ನೇ ಸ್ಥಿತಿಯಿಂದ ಪಾರ್ ಆಗಿದ್ದೀರೇನು. वह है कमाया और खाया और पहली स्टेज है जमा करना. 3 ಮತ್ತು 2 ಏನಿದಾವಲ್ಲ ಅವು ಗಳಿಕೆ ಮಾಡೋದು ತಿಂದ್ಬಿಡೋದಿದೆ, ಆದರೆ ಮೊದಲೇ ಸ್ಟೇಜ್ ಏನಿದೆ ಜಮಾ ಮಾಡ್ಕೊಳ್ಳೋದು. तो रोज़ अपना बैंक बैलेंस देखते हो, ದಿನಾಲು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಬಹುತ್ ಭಿಖಾರಿ ಭೀಕ್ ಮಾಂಗ್ನೆ ಕೆ ಲಿಯೆ ಆಯೆಂಗೆ, ಬಹಳಷ್ಟು ಜನ ಏನು ಮಾಡೋಕ್ಕೆ ಬರ್ತಾರೆ, ಭಿಕಾರಿ, ಗುಣಗಳಿಂದ ಭಿಕಾರಿ ಇದ್ದಾರೆ, ಭಿಕ್ಷುಕರಿದ್ದಾರೆ, ಆ ಗುಣಗಳನ್ನು ಭರ್ಪೂರ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ತೋ ಇತನಾ ಹಿ ಜಮಾ ಕರ್ನಾ ಪಡೆ ಜೋ ಸಭಿ ಕೋ ದೇ ಸಕೋ, ಅಷ್ಟು ಜಮಾ ಮಾಡ್ಕೋಬೇಕು, ಯಾರು ಬಂದರೂ ಅವ್ರಿಗೆ ಕೊಡ್ಲಿಕ್ಕೆ ಆಗಬೇಕು. ಜಮಾ ಕರ್ನಾ ಸಿಖೇ ಹೋ, ಜಮಾ ಮಾಡ್ಕೊಳ್ಳೋದು ಕಲ್ತಿದ್ದೀರೇನು. ಕಿತನಾ ಜಮಾ ಕಿಯಾ ಹೇ, ಎಷ್ಟು ಜಮಾ ಮಾಡ್ಕೊಂಡಿದ್ದೀರಾ. ಖಾತೆ ಸೇ ತೋ ಪತಾ ಲಗ್ ಜಾತಾ ಹೇ ನಾ, ಅಪ್ಪನ ಖಾತಾ ದೇಖಾ ಹೇ, ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಖಾತೆಯಲ್ಲಿ ಗೊತ್ತಾಗ್ತದೆ ಎಷ್ಟಿದೆ ಅಂತ, ನೋಡಿದ್ದೀರೇನು. ಕೈ ಐಸೆ ಭಿ ಹೋತೆ ಹೇ ಜೋ ನಿಕಾಲ್ ಕರ್ ಖಾತೆ ಜಾತೆ ಹೇ, ಇನ್ನು ಕೆಲವರು ಹೆಂಗಿರ್ತಾರೆ, ಜಮಾ ಮಾಡಿದ್ದನ್ನು ತಗೊಂಡು ಖಲಾಸ್ ಮಾಡಿಬಿಡ್ತಾರೆ. ಮಾಲೂಮ್ ನಹಿ ಪಡ್ತಾ ಹೇ, फिर जब अचानक खाता देखते हैं तो समझते हैं कि यह क्या हो गया. ಒಮ್ಮೆ ಆಮೇಲೆ ನೋಡ್ತಾರೆ ಎಲ್ಲ ಖಾಲಿ ಆಗಿಬಿಟ್ಟಿರ್ತದೆ, ಏನಾಯಿತು. ಐಸೆ ತೋ ಯಹಾ ಹೋಂಗೆ ಹಿ ನಹಿ, ಹಾಗಂತೂ ಈಗಾಗೋದಿಲ್ಲ. ಅಚ್ಚಾ ಜಮಾ ಕಿಯೇ ಹುಯೇ ಖಾತೆ ವಾಲೆ ಕಾ ವಿಶೇಷ ಗುಣ ವ ಕರ್ತವ್ಯ ಕ್ಯಾ ದಿಖಾಯಿ ದೇಗಾ. ಯಾರು ಜಮಾ ಮಾಡ್ಕೊಂಡಿದ್ದಾರೋ ಖಾತೆಯನ್ನು, ವಿಶೇಷವಾಗಿ ಗುಣ ಮತ್ತು ಕರ್ತವ್ಯ ಏನು ಕಾಣಿಸ್ತದೆ. जिसके पास खजाना जमा होगा उसकी सूरत से एक तो वर्तमान और भविष्य अर्थात ईश्वरीय नशा और नारायणी नशा दिखाई देगा, और उनके नयनों व मस्तक से सर्व आत्माओं को स्पष्ट अपना नशा दिखाई देगा. बाबा ಹೇಳ್ತಾರೆ, जिसके पास खजाना जमा होगा, ಯಾರ ಹತ್ರ ಖಜಾನೆ ಜಮಾ ಆಗಿದೆಯೋ, उसकी सूरत से ಅವ್ರ ಮುಖದಿಂದ ವರ್ತಮಾನ ಅಥವಾ ಭವಿಷ್ಯ ಇರ್ಬೋದು, ಅವ್ರಿಗೆ ಈಶ್ವರ್ಯ ನಶ ಇರ್ತದೆ, ನಾರಾಯಣಿ ನಶ ಕಾಣಿಸ್ತದೆ. ಕಣ್ಣುಗಳಲ್ಲಿ, ಮಸ್ತಕದಲ್ಲಿ ಎಲ್ಲ ಆತ್ಮಗಳು ಸ್ಪಷ್ಟವಾಗಿ ನಶ ಕಾಣಿಸ್ತದೆ. ಯಹ ಜಮಾ ಹೋನೆ ವಾಲೆ ಕಿ ನಿಶಾನಿ ದಿಖಾಯಿ ದೇಗಿ, ಉನ್ಕಿ ಸೂರತ್ ಹಿ ಸರ್ವಿಸೇಬಲ್ ಹೋಗಿ, ಸೂರತ್ ಹಿ ಸರ್ವಿಸ್ ಕರ್ತಿ रहेगी. ಅವ್ರು ಹೆಂಗಿರ್ತಾರೆ ಅಂತಂದರೆ, ಅವ್ರ ಸೂರತ್, ಅವ್ರ ಮುಖಾನೇ ಏನಿರ್ತದೆ ಸೇವೆ ಮಾಡ್ತಿರ್ತದೆ, ಕಣ್ಣು ಮುಖ ದೃಷ್ಟಿ ಕೊಡ್ತಿರ್ತಾರೆ. जिसके पास ಜಾಸ್ತಿ ಅಥವಾ ಕಮ್ ಜಮಾ ಹೋತಾ ಹೈ ತೋ ವಹ ಭಿ ಉನ್ಕಿ ಸೂರತ್ ಸೇ ದಿಖಾಯಿ ದೇತಾ ಹೈ. जिसके पास ಜಾಸ್ತಿ ಅಥವಾ ಕಮ್, ಯಾರ ಹತ್ರ ಹೆಚ್ಚು ಕಡಿಮೆ ಇದೆಯೋ ಇವ್ರ ಮುಖದಲ್ಲಿ ಅವ್ರು ತಾವು ಏನಿದ್ದೀವಿ ಅಂತ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. तो जमा किए हुए की सूरत व मूरत से ही मालूम पड़ जाता है. जैसे जड़ चित्र बनाते हैं तो उनमें भी कई ऐसे चित्र दिखाते हैं जो उन जड़ चित्रों से भी अनुभव होता है. ಚಿತ್ರಗಳು, ದೇವಿಗಳ ಮೂರ್ತಿಗಳು ಕೂಡ ಹೆಂಗಿದಾವಲ್ಲ, ಅವ್ರ ದೇವಿ ಹತ್ರ ಹೋದ ತಕ್ಷಣವೇ ಅವ್ರಿಗೆಲ್ಲನೂ ಸಾಕ್ಷಾತ್ಕಾರ ಆಗ್ತದೆ. ವಹ ಬೋಲ್ತೆ ತೋ ನಹಿ, ಮಾತಾಡೋದಂತೂ ಇಲ್ಲ, ಲೇಕಿನ್ ಸೂರತ್ ವ ಮೂರತ್ ಸೆ ಅನುಭವ ಹೋತಾ ಹೇ, ಆ ಮೂರ್ತಿಗಳನ್ನು ನೋಡಿದರೆ ಗೊತ್ತಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಖುಷಿ ಆಗ್ತದೆ, ಸಾಕ್ಷಾತ್ಕಾರ ಆಗ್ತದೆ. वैसे ही आपकी यह सूरत हर संकल्प हर कर्म को स्पष्ट करेगी. ಹಾಗೆಯೇ ತಮ್ಮ ಈ ಮುಖ ಎಲ್ಲನೂ ಸ್ಪಷ್ಟ ಕಾಣಿಸ್ಬೇಕು ಅಂತಾರೆ ಬಾಬಾ. तो अपने आप को ऐसा चेक करो कि मेरी सूरत से कोई भी आत्मा को नशा व निशाना दिखाई देता है. ತಮ್ಮನ್ನು ತಾವು ಈಗ ಚೆಕ್ ಮಾಡ್ಕೊಳ್ಳಿ, ನಮ್ಮ ಮುಖ, ಸೂರತ್, ಆತ್ಮ, ನಶಾ, ನಿಶಾನಿ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. जैसे कोई ऊंच कुल का बच्चा होता है तो वह भले गरीब बन जाए लेकिन उसकी झलक और फलक दिखाती है.
ಕೆಲವು ಆತ್ಮಗಳು ಒಳಗಡೆ ಬಹಳಷ್ಟು ಶ್ರೇಷ್ಠ ಆತ್ಮಗಳು ಇದ್ದು ಅಂತಂದರೆ ಅಂಥ ಮಕ್ಕಳು ಬಲೆ ಬಡತನದಲ್ಲಿ ಹುಟ್ಟಿದರೂ ಕೂಡ ಅವರ ಲಕ್ಷಣ ಮಾತ್ರ ಭಾರಿ ಪ್ರಕಾಶ್ ಕಾಣಿಸಿರ್ತದೆ. ಬಾಬಾ ಹೇಳ್ತಾರೆ, वैसे ही जो सदैव खजाने से संपन्न होगा उसकी सूरत से कभी छिप नहीं सकता. ಯಾರ ಹತ್ರ ಯಾವಾಗಲೂ ಖಜಾನೆ ಸಂಪನ್ನ ಆಗಿರ್ತದೋ ಅವ್ರದ್ದು ಸೂರತ್ತನ್ನು ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಮುಖ ಹೊಳಪು ಕಾಣಿಸ್ತದೆ. ಆಪ್ಕೆ ಪಾಸ್ ದರ್ಪಣ್ ಹೇ, ತಮ್ಮ ಹತ್ರ ನಿಮ್ಮ ಮುಖ ಏನಾಗಿರಬೇಕು, ದರ್ಪಣ ಆಗಬೇಕು. ಸದೈವ ಸಾತ್ ರಹತೆ ಹೋ, ಯಾವಾಗಲೂ ಅದನ್ನು ಜೊತೆಗಿಟ್ಕೊಳ್ತೀರಾ. ಹರ್ ಸಮಯ ದರ್ಪಣ ದೇಖ್ತೆ ರಹತೆ ಹೋ. कई ऐसे भी होते हैं जिनको बार बार दर्पण देखने की आवश्यकता भी नहीं होती है. ಈಗೊಂದು ಟ್ರೆಂಡ್ ಆಗಿದೆ. ಪರ್ಸಲ್ಲಿನೂ ಕೂಡ ಏನು ಇಟ್ಕೊಂಡಿರ್ತಾರೆ, ಕನ್ನಡಿ ಇಟ್ಕೊಂಡಿರ್ತಾರೆ. ಮೇಲಿನ ಮೇಲೆ ತಮ್ಮ ಮುಖವನ್ನು ಚೆಕ್ ಮಾಡ್ಕೋತಿರ್ತಾರಲ್ಲ, ಎಲ್ಲ ಮೇಕಪ್ ಎಲ್ಲ ಕರೆಕ್ಟ್ ಇದೆಯೇ ಇಲ್ಲ ಅಂತ. ಅದಕ್ಕೆ ಹೇಳ್ತೀರಿ ಬಾಬಾ, ಕೈ ऐसे होते हैं जिनको बार बार दर्पण देखने की आवश्यकता भी नहीं होती है. ಇನ್ನು ಕೆಲವರು ಅವ್ರ ಕನ್ನಡಿನೇ ನೋಡ್ಕೊಳ್ದಿಲ್ಲ. तो आप सेकंड देखते हो, वह देखने की आवश्यकता ही नहीं पड़ती. तब जब तक अपनी चेकिंग का नेचुरल अभ्यास हो जाए तब तक बार बार चेकिंग करनी पड़ती है. ಪಾಪ ಹೇಳ್ತಾರೆ, ಎಲ್ಲಿವರೆಗೂ ಅಪನಿ ಚೆಕ್ಕಿಂಗ್ ಕ ನ್ಯಾಚುರಲ್ ಅಭ್ಯಾಸು, ಚೆಕ್ಕಿಂಗ್ ಮಾಡ್ಕೊಳ್ತಕ್ಕಂಥ ಅದು ನ್ಯಾಚುರಲ್ ಆಗಬೇಕು, ಚೆಕ್ಕಿಂಗ್ ಮಾಡ್ಕೋಬೇಕು ಅಂತಾರೆ ಬಾಬಾ. ಧೀರೆ ಧೀರೆ ಫಿರ್ ಐಸೆ ಬನ್ ಜಾಯಂಗೆ जो बार बार देखने की भी दरकार नहीं पड़ेगी. ಸ್ಟಾರ್ಟಿಂಗ್ ಏನು ಮಾಡಬೇಕು, ಕನ್ನಡಿ ನೋಡ್ಕೊಳ್ಬೇಕು. ಅದು ಕನ್ನಡಿ ನೋಡ್ಕೊಳ್ಳೋದಂದ್ರೆ ಏನರ್ಥ, ನಮ್ಮ ಸ್ಥಿತಿ ಚೆಕ್ ಮಾಡ್ಕೋಬೇಕು ಅಂತ ಒಳಗಡೆ. ಅದು ಚೆಕ್ ಮಾಡ್ಕೊಳ್ಳೋದು ನ್ಯಾಚುರಲ್ ಆಯಿತು ಅಂತಂದರೆ ಆಮೇಲೆ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ ಅಂತ ಬಾಬಾ. ಸದೈವ ಸಜೆ ಸಜಾಯೆ ಹಿ ರಹೆಂಗೆ, ಆಮೇಲೆ ಯಾವಾಗಲೂ ನೀವು ಸಜೆ ಸಜಾಯೆ ಅಂದರೆ ಆ ಗುಣಗಳಿಂದ ಶೃಂಗಾರಿತ ಆಗಿಬಿಟ್ಟಿರ್ತೀರ. बाबा ಹೇಳ್ತಾರೆ, जब तक यह सदैव सजे सजाए रहने की आदत पड़ जाए तब तक बार बार अपने को देखना और बनाना पड़ता है. ಎಲ್ಲಿಯವರೆಗೆ ನೀವು ಯಾವಾಗಲೂ ಈ ಶೃಂಗಾರಿತ ಆಗಬೇಕಾಗ್ತದಲ್ಲ, ಅದು ನ್ಯಾಚುರಲ್ ಆಗಿರೋ ತನಕ ನೀವೇನು ಮಾಡಬೇಕಾಗ್ತದೆ, ಮೇಲಿನ ಮೇಲೆ ನೋಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೋಬೇಕಾಗ್ತದೆ. जब 2-4 बार देख लिया कि जब माया किसी भी प्रकार से किस भी रीति से मेरे श्रृंगार को बिगाड़ नहीं सकती, फिर बार बार देखने की ज़रूरत ही नहीं. ಬಾಬಾ ಹೇಳ್ತಾರೆ, ಮೊದಲು ಏನು ಮಾಡಬೇಕಾಗ್ತದೆ, 2-3-4 ಸಲ ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ಏನು ನನ್ನ ಶೃಂಗಾರ, ನನ್ನ ಸ್ಥಿತಿಯ ಶೃಂಗಾರ ಏನೂ ಆಗಿಲ್ಲೇನು ಅಂತ. ಆಮೇಲೆ ಅದರ ಅವಶ್ಯಕತೆ ಬೀಳೋದಿಲ್ಲ. फिर तो अपना साक्षात्कार दूसरों के द्वारा भी आपको होता रहेगा. ಬಾಬಾ ಹೇಳ್ತಾರೆ, ಆಮೇಲೆ ಸಾಕ್ಷಾತ್ಕಾರ ಆಗೋಕ್ಕೆ ಶುರು ಆಗ್ತದೆ. ದೂಸರೇ ಸ್ವಯಂ ವರ್ಣನ್ ಕರೆಂಗೆ, ಗುಣಗಾನ್ ಕರೆಂಗೆ, ಬೇರೆಯವರು ನಿಮ್ಮ ಗುಣಗಳನ್ನು ಗುಣಗಾನ ಮಾಡೋಕ್ಕೆ ಶುರು ಮಾಡ್ತಾರೆ. ಅಚ್ಚಾ ಸಭಿ ವಿಜಯ ರತನ್ ಹೋನ, ಮತ್ತೊಂದು ವರದಾನ್ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ವಿಜಯ ರತನ್ ಅಂದರೆ ನಿನ್ನೆ ಹೇಳಿದ್ರಲ್ಲ ಮೊನ್ನೆ, ರತನ್ ಇದ್ದೀರಿ ನೀವು. ಇವತ್ತು ಹೇಳ್ತಾರೆ ಬಾಬಾ ವಿಜಯ ರತನ್ ತೋ ಹೋ, विजय रतन ಅಂತ ಇದ್ದೀರಾ, ಲೇಕಿನ್ ವಿಜಯ್ ಕಿ ಮಾಲಾ ಕಿತನಿ ಅಪನೆ ಗಲೆ ಮೇ ಡಾಲಿ ಹೋ. ಆದರೆ ಈ ವಿಜಯದ ಮಾಲಾ ನಿಮ್ಮ ಕೊರಳಿನಲ್ಲಿ ಎಷ್ಟು ಮಂದಿ ಹಾಕ್ಕೊಂಡಿದ್ದೀರಾ, ವಹ ಭೀ ದೇಖ್ನಾ ಪಡೆ, ಅದನ್ನು ನೋಡ್ಕೋಬೇಕು. ಯಹ ವಿಜಯ್ ಕಿ ಮಾಲಾ ದಿನ ಪ್ರತಿದಿನ ಬಡ್ತಿ ಜಾತಿ ಹೇ, ಈ ವಿಜಯದ ಮಾಲೆ ದಿನಕ್ಕೂ ಏನಾಗಬೇಕು, ಹೆಚ್ಚಾಗಬೇಕು, ಆಗ್ತದೆ. ತೋ ಬಡ್ ರಹಿ ಹೇ ಔರ್ ಕहाँ ತಕ್ ಬಢಿ ಹೇ, ಹೆಚ್ಚಾಗಿದೆ, ಎಷ್ಟು ಹೆಚ್ಚಾಗಿದೆ, ಯಹ ಭೀ ದೇಖ್ನಾ, ಅದನ್ನು ನೋಡಬೇಕು. ಜಬ್ ಮಾಲಾ ಲಂಬಿ ಹೋತಿ ಹೇ ತೋ ಫಿರ್ ಕ್ಯಾ ಕರ್ತೆ ಹೇ, ಮಾಲೆ ದೊಡ್ಡದಾಯಿತು ಅಂತಂದ್ರೆ ಮತ್ತೇನು ಮಾಡ್ತಾರೆ, ಡಬಲ್ ಕರ್ಕೆ ಡಾಲ್ತೆ ಹೇ, ಅದನ್ನು ಏನು ಮಾಡ್ತಾರೆ, 2 ಮಾಡಿ ಹಾಕ್ಕೊಂತಾರಲ್ಲ, ದೊಡ್ಡದಿತ್ತು ಅಂದ್ರೆ ಮಾಲೆ. ಜಿಸ್ಸೆ ಸಾರಾ ಶೃಂಗಾರ ಸುಂದರ ಬನ್ ಜಾತಾ ಹೇ, ಅದು ಡಬಲ್ ಆಯಿತು ಅಂತಂದರೆ ಇನ್ನೂ ಏನು ಚಂದ ಕಾಣಿಸ್ತದಲ್ಲ. ತೋ ಇತನಿ ಬಡಿ ಮಾಲಾ ಅಪನಿ ಗಲೆ ಮೇ ಡಾಲಿ ಹೇ, ಇಂತಹ ಒಂದು ದೊಡ್ಡ ಮಾಲೆ ತಮ್ಮ ಕೊರಳಲ್ಲಿ ಹಾಕ್ಕೊಂಡಿದ್ದೀರಿ ನೀವು. ಯಹ ಭೀ ಚೆಕ್ ಕರೋ ಕಿ ಆಜ್ ಕೆ ದಿನ್ ಮೇರೆ ವಿಜಯ್ ಕಿ ಮಾಲಾ ಮೇ ಕಿತನಿ ವಿಜಯ ರತನ್ ಬಢೆ, ಇದನ್ನು ಚೆಕ್ ಮಾಡಿಕೊಡ್ರಿ. ಇವತ್ತು ಮೇರೆ ವಿಜಯ್ ಕಿ, ನನ್ನ ವಿಜಯದ ಮಾಲೆ ಎಷ್ಟು ದೊಡ್ಡದಿದೆ ಅಂತ. ಅಚ್ಚಾ ದೃಷ್ಟಿ ಸೆ ಸೃಷ್ಟಿ ಬದಲ್ತಿ ಹೇ, ಯಹ ಭೀ ಅಭಿ ಕಿ ಕಹಾವತ್ ಹೇ, ದೃಷ್ಟಿಯಿಂದ ಸೃಷ್ಟಿ ಬದಲಾವಣೆ ಆಗ್ತೈತಿ ಅನ್ನೋ ಈ ಒಂದು ಸ್ಲೋಗನ್ನು ಕೂಡ ಈಗಿಂದೇ ಆಗಿದೆ.
कैसे भी तमोगुणी व ರಜೋಗುಣಿ ಆತ್ಮಾಯೇ ಆಯೆ. ಎಂಥ ತಮೋಗುಣಿ ಇರ್ಬೋದು, ರಜೋಗುಣಿ ಆತ್ಮಗಳು ನಿಮ್ಮ ಎದುರುಗಡೆ ಬರಲಿ, ಲೇಕಿನ್ ಆಪ್ಕಿ ಸತೋಗುಣಿ ದೃಷ್ಟಿ ಸೇ, ತಮ್ಮ ಒಂದು ಸತೋಗುಣಿ ದೃಷ್ಟಿಯಿಂದ ಉನ್ಕಿ ಸೃಷ್ಟಿ ಉನ್ಕಿ ಸ್ಥಿತಿ ಬದಲ್ ಜಾಯೆ. ಬಾಬಾ ಹೇಳ್ತಾರೆ, ನಿಮ್ಮ ಸತೋಪ್ರಧಾನ ಸತೋಗುಣಿ ದೃಷ್ಟಿಯಿಂದ ಅವ್ರದ್ದು ಸೃಷ್ಟಿ ದೃಷ್ಟಿ ಎಲ್ಲ ಚೇಂಜ್ ಆಗಬೇಕು. ಉನ್ಕಿ ವೃತ್ತಿ ಬದಲ್ ಜಾಯೆ, ಅವರ ವೃತ್ತಿ ಚೇಂಜ್ ಆಗಬೇಕು. ಆಗೆ ಚಲ್ಕರ್ ಯಹ ಅನುಭವ ಬಹುತ್ ಆತ್ಮಾಯೇ ಕರೆಗಿ, ಮುಂದೆ ಮುಂದೆ ಹೋದ ಹಾಗೆ ಈ ಅನುಭವ ಎಲ್ಲ ಆತ್ಮಗಳು ಮಾಡ್ತಾರೆ. जैसे यादगार दिखाया हुआ है कि तीनों लोकों का साक्षात्कार कराया, यह भी अभी का गायन है. ಹೇಗೆ ಯಾದ್ಗಾರದಲ್ಲಿದೆಯಲ್ಲ, 3 ಲೋಕಗಳ ಸಾಕ್ಷಾತ್ಕಾರ ಆಯಿತು ಅನ್ನೋದೇನು ಈಗಿನ ಒಂದು ಗಾಯನ. आप लोगों के सामने आने से दृष्टि द्वारा उन्हों को 3 लोक तो क्या अपनी पूरी जीवन कहानी का मालूम पड़ जाए. ತಮ್ಮ ಎದುರುಗಡೆ ಬಂದ ನಂತರ ನಿಮ್ಮ ದೃಷ್ಟಿಯ ಮುಖಾಂತರ 3 ಲೋಕದೇನು ಇಡೀ ಜೀವನದ ಕಥೆನೇ ಅವ್ರಿಗೆ ಗೊತ್ತಾಗ್ಬಿಡ್ತದೆ. जैसे शुरू में स्थापना के समय ज्ञान की सर्विस इतनी नहीं थी. ಶುರುವಿನಲ್ಲಿ ಸ್ಥಾಪನೆ ಆದಾಗ ಜ್ಞಾನದ ಸೇವೆ ಇಷ್ಟು ಇರಲಿಲ್ಲ. ನಜರ್ ಸೆ ನಿಹಾಲ್ ಕರ್ತೆ ಥೆ. ಬಾಬಾ ಬರೀ ದೃಷ್ಟಿ ಕೊಟ್ಟೇನೆ ಅವ್ರಿಗೇನು ಮಾಡ್ತಿದ್ರು, ನಿಹಾಲ್ ಮಾಡ್ತಾಯಿದ್ರು. तो अंत में भी ज्ञान की सर्विस करने का मौका नहीं मिलेगा. ಕೊನೆಗೂ ಕೂಡ ನಿಮಗೆ ಜ್ಞಾನದ ಸರ್ವಿಸ್ ಮಾಡ್ತಕ್ಕಂಥ ಸಮಯ ಸಿಗೋದಿಲ್ಲ. जो आदि हुआ है वही अंत में आप लोगों द्वारा चलना है. ಏನು ಮೊದಲಾಯಿತು ಕೊನೆಗೆ ನಿಮ್ಮ ಮುಖಾಂತರ ಅದು ಸಾಕ್ಷಾತ್ಕಾರ ಪಾಠ ಶುರು ಆಗ್ತದೆ. वैसे वृक्ष का पहले बीज प्रत्यक्ष रूप में होता है. ವೃಕ್ಷದ ಮೊದಲೇ ಬೀಜದ ಪ್ರತ್ಯಕ್ಷ ಆಗ್ತದೆ. बीच में वह बीज मर्ज हो जाता है. ನಡುವ ಆ ಬೀಜ ಮರ್ಜ್ ಆಗಿರ್ತದೆ. फिर अंत में वही बीज प्रत्यक्ष रूप में दिखाई देता है. ಹೆಂಗೆ ಹೇಳ್ತಾರೆ ಬಾಬಾ, ಮೊದಲು ಬೀಜ ಇರ್ತದೆ, ಬೀಜ ವೃಕ್ಷ ಆದಮೇಲೆ ಬೀಜ ಮರ್ಜ್ ಆಗಿರ್ತದೆ, ಮತ್ತು ಅದರಲ್ಲಿ ಹೂವು ಹಣ್ಣು ಎಲ್ಲ ಆಗಿ ಮತ್ತು ಬೀಜ ಏನಾಗ್ತದೆ, ಪ್ರತ್ಯಕ್ಷ ಆಗ್ತದಲ್ಲ. तो आप आत्माओं में भी जो पहला फाउंडेशन पड़ा हुआ है वही सर्विस अंत में भी होनी है. ಅದಕ್ಕಾಗಿ ಬಾಬಾ ಹೇಳ್ತಾರೆ, ತಾವು ಕೂಡ ಆಪ್ ಆದಿ ಆತ್ಮಾವಮಿ, ಆದಿ ಆತ್ಮಗಳು ಮೊದಲೇನು ಫೌಂಡೇಶನ್ ಹಾಕಿದ್ರಿ ಅದೇ ಸರ್ವಿಸ ಅಂತಿಮದಲ್ಲಿನೂ ಕೂಡ ಆಗ್ತದೆ. ಅಚ್ಛಾ, ಓಂ ಶಾಂತಿ.